ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು, ಹೊರಡ್ತಾ ಇದ್ದೀವಿ. ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜರ್ನಿ ಹೇಗಿರುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಿನ್ನೆ ಅಂದರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಏನೆಲ್ಲ ತಯಾರಿ ಆಗ್ತಾ ಇದ್ವಿ ಅಂತ ಹೇಳಿ ವಿಡಿಯೋ ಹಾಕಿದೆ. ಸೊ ಆ ವಿಡಿಯೋ ಯಾರು ನೋಡಿಲ್ಲ, ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು, ಇವಾಗ ಹೊರಡ್ತಾ ಇದ್ದೀವಿ. ಹೊರಡಿದ ಮೇಲೆ ನಾವು ನಮ್ಮ ಜರ್ನಿ ಹೇಗಿರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡೋಣ. ಆದಷ್ಟು ನನ್ನಲ್ಲಿ ಫೋಟೋ ಅಲೋ ಅಂದರೆ ಕ್ಯಾಮ್ರಾ ಅಲೋ ಇರೋದಿಲ್ಲ, ಆದಷ್ಟು ಸ್ವಲ್ಪನೇ ನಾನು ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಅಲ್ಗೋದ್ಮೇಲೆ ಮತ್ತೆ ನಾನು ಸಿಗ್ತೀನಿ. ಓಕೆನಾ ಬಂಟಿ, ಪ್ಲೀಸ್ ರಿವೀಲ್ ಯುವರ್ ಫೇಸ್. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಆಟೋಗೆ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ಆಟೋ ಬರಲೇ ಇಲ್ಲ. ಸೊ ಯಾವುದೂ ಮೆಜೆಸ್ಟಿಕ್ಕಿಗೆ ಬರೋದಿಲ್ಲ ಅಂತಲೇ ಹೇಳ್ತಾರೆ. ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ, ಆಟೋ ಸಿಗುತ್ತೆ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನನ್ನ ಮಗ ಅಂತೂ ಅಲ್ಲಿ ಮೇಕೆ ನೋಡಿಬಿಟ್ಟು ಮೇಕೆ ಅಂಬ ಅಂತ ಹೇಳ್ತಾ ಇದ್ದ. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಅಪ್ಪ ಮಗಳು ಇಬ್ಬರು ಮುಂದೆ ಹೋಗ್ತಾ ಇದ್ದಾರೆ. ಸೊ ಅಮ್ಮ ಮಗ ಹಿಂದೆ ಬರ್ತಾ ಇದ್ದೀವಿ. ಸೊ ಆಟೋ ತುಂಬ ಕಡಿಮೆ ಆಗಿಬಿಟ್ಟಿದೆ, ಯಾರೂ ಬರ್ತಾನೆ ಇಲ್ಲ ಮೆಜೆಸ್ಟಿಕ್ಕಿಗಂತೂ. ಸೊ ಅದಕ್ಕೆ ಮುಂದೆ ಹೋಗ್ತಾ ಆಟೋಗಳು ಬರುತ್ತೆ ಅಂತ ಹೇಳಿ ಸೊ ನಾವು ಹೋಗ್ತಾ ಇದ್ದೀವಿ. ಸೊ ಈಗ ಫೈನಲಿ ಆಟೋ ಸಿಕ್ತು, ಆಟೋನಲ್ಲಿ ಹೋಗ್ತಾ ಇದ್ದೀವಿ. ನಾವು ಮೆಟ್ರೋನಲ್ಲಿ ಹೋಗ್ಬೇಕು ಅಂದ್ಕೊಂಡ್ವಿ. ಸೊ ಬಟ್ ಇಲ್ಲೇ ಟೈಮೇ ಆಗೋಯಿತು. ಇನ್ನು ಆಟೋ ಹುಡ್ಕೋಷ್ಟೊತ್ತಿಗೆ ಇನ್ನೇನು ಮತ್ತೆ ಮೆಟ್ರೋಗೆ ಹೋಗಿ ಮೆಟ್ರೋಯಿಂದ ಹೋಗೋದ್ರೊಳಗಡೆ ಆಟೋನೇ ಸಿಗ್ತಲ್ಲ ಅಂತ ಹೇಳಿ ಸೊ ಈಗ ಆಟೋನೇ ಹತ್ಕೊಂಡ್ವಿ, ಆಟೋನಲ್ಲೇ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಮೆಜೆಸ್ಟಿಕ್ಕಿಗೆ ಬಂದು ನೋಡ್ತಾ ಇದ್ದಾರೆ ಟಿಕೆಟ್ ಬುಕ್ ಮಾಡಿದವರು ಇಲ್ಲಿ ಯಾವ ಜಾಗಕ್ಕೆ ಹೋಗಬೇಕು ಅಂತ ಎಲ್ಲ ನೋಡಿಕೊಂಡು ಸೊ ಆಮೇಲೆ ನಾವು ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಮನೆಯಲ್ಲೇ ಮಾಡಬೇಕು ಅಂದ್ಕೊಂಡ್ವಿ, ಇನ್ನು ಉಳಿದಿರೋದನ್ನೆಲ್ಲ ಮತ್ತೆ ಪೆಂಡಿಂಗ್ ಆಗುತ್ತೆ ಅಂತ ಹೇಳಿ ಸೊ ಹೊರಗಡೆನೇ ತಿನ್ನೋಣ ಮೆಜೆಸ್ಟಿಕ್ಕಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಸೊ ಫೈನಲಿ ನಾವು ಅಲ್ಲೇ ಆರ್ಡ್ರ್ ಮಾಡಿದ್ವಿ. ಸೊ ಇಲ್ಲಿ ನೋಡಿದ್ವಿ ಬಸ್ ಎಲ್ಲಿ ಬರುತ್ತೆ ಏನು ಅಂತ ಎಲ್ಲ ನೋಡಿಕೊಂಡು ಆಮೇಲೆ ನಾವು ಊಟಕ್ಕೆ ಹೋದ್ವಿ. ಸೊ ಊಟ ಮುಗಿಸ್ಕೊಂಡು ಆಮೇಲೆ ಮತ್ತೆ ನಾವು ವೇಟ್ ಮಾಡ್ತಾಯಿದ್ವಿ ಬಸ್ಸಿಗೆ. ಸೊ ಇಲ್ಲಿ ಬಂದು ಆರ್ಡ್ರ್ ಮಾಡಿದ್ವಿ ಮಸಾಲೆ ದೋಸೆ. ಇಲ್ಲಿ ಬಟ್ ರೈಸ್ ಐಟಮ್ ಏನೂ ಇರಲಿಲ್ಲ. ಸೊ ನಾನಿಲ್ಲಿ ರೈಸ್ ಐಟಮ್ ಏನಾದ್ರು ತೊಗೊಳ್ಬೇಕು ಅಂದ್ಕೊಂಡೆ, ಬಟ್ ಇಲ್ಲಿದ್ದಿದ್ದೆ ಮಸಾಲೆ ದೋಸೆ, ಇಡ್ಲಿ, ವಡೆ ಈ ಥರ ಇತ್ತು. ಬಟ್ ಇಲ್ಲಿ ನಾವು ಮಸಾಲೆ ದೋಸೆ 3 ಮತ್ತು ಉದ್ದಿನ ವಡೆ ಬುಕ್ ಮಾಡಿದ್ವಿ, ಅಂದರೆ ಆರ್ಡ್ರ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಸೊ ಯಾವಾಗಲೂ ಮನೇಲಿ ತಿಂತಾನೆ ಇರ್ತೀವಿ, ಅಟ್ಲೀಸ್ಟ್ ಹೊರಗಡೆ ಈ ಥರ ಬಂದಾಗ ಈ ಥರ ತಿಂದರೆ ಒಂಥರ ಚೆನ್ನಾಗಿರುತ್ತಲ್ವ, ಅದಕ್ಕೇ ಇವತ್ತು ಹೊರಗಡೆನೇ ತೊಗೊಳ್ಳೋಣ ಅಂತ ಹೇಳಿ ಸೊ ಫೈನಲಿ ಮಸಾಲೆ ದೋಸೆನ ಆರ್ಡ್ರ್ ಮಾಡಿದ್ದೀವಿ.
ನಮ್ಮದೆಲ್ಲ ಊಟ ಆಯಿತು. ಸೊ ಊಟ ಎಲ್ಲ ಆದಮೇಲೆ ಸೊ ಮತ್ತೆ ಬಸ್ ಇಲ್ಲಿ ಯಾವ ಜಾಗಕ್ಕೆ ಬಂದಿರುತ್ತೆ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತು. ಸೊ ಅರ್ಧ ಗಂಟೆ ಟೈಮ್ ಇತ್ತಲ್ಲ, ಹಾಗೆ ಸ್ವಲ್ಪ ತಲೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ವಿ. ಸೊ ಯಾವತ್ತೂ ಅಷ್ಟೇ ನಾವೆಲ್ಲ ಹೊರಗಡೆ ಜರ್ನಿ ಮಾಡ್ತೀವಿ ಅಂತ ಅಂದರೆ ಅರ್ಧ ಗಂಟೆ ಮುಂದಾಗೆ ಬರಬೇಕು. ಸೊ ಲೇಟಾಗಿ ಬರೋದಕ್ಕೆ ಹೋದರೆ ಬಸ್ ಮಿಸ್ ಆಗುತ್ತೆ ಅಂತೇಳಿ ಯಾವುದೇ ಕೆಲಸ ಆದ್ರೂ ಆದಷ್ಟು ಸ್ವಲ್ಪ ಮುಂದಲ್ಲಿರಬೇಕು. ಸೊ ಇಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಇವಾಗ ನಾವು ಬಸ್ಸಲ್ಲಿದ್ದೀವಿ. ಬಸ್ ಆಲ್ರೆಡಿ ಮೂವ್ ಆಗ್ತಾ ಇದೆ. ಸೊ ತುಂಬಾ ಟ್ರಾಫಿಕ್ ಜಾಮ್ ಅಂತೀರಾ ಯಪ್ಪ, ತುಂಬಾ ಟ್ರಾಫಿಕ್ಕು. ಈಗಂತೂ ದೀಪಾವಳಿ ಹಬ್ಬಕ್ಕೆ ಎಲ್ಲರಿಗೂ ರಜಾ ಕೊಟ್ಟಿರೋದ್ರಿಂದ ಫುಲ್ಲು ಜಾಸ್ತಿ ರಶ್ ಇದ್ದಾರೆ, ತುಂಬ ಜನ ಇದ್ದಾರೆ. ಸೊ ತುಂಬ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಸೊ ಬಸ್ಸು ಮೂವ್ ಆಗ್ತಾ ಇದ್ರೆ ಒಂದು ಸ್ವಲ್ಪ ಗಾಡಿನಾದರೂ ಬರುತ್ತೆ. ಸೊ ಬಸ್ಸು ಮೂವ್ ಆಗದೆ ಹಾಗೆ ಸ್ಟಾಪ್ ಆಗಿಬಿಟ್ರಂತೂ ಯಪ್ಪ, ಬಸ್ಸಲ್ಲಂತೂ ಜಾಸ್ತಿ ಕುತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ನಮಗಿಂತ ಮಕ್ಕಳು ತುಂಬಾ ಹಠ ಮಾಡ್ತಾನೆ ಇದ್ದರು. ಸೊ ಬಸ್ಸು ಸ್ವಲ್ಪ ಮೂವ್ ಆದಮೇಲಂತೂ ಅವರು ಒಂಥರ ಸ್ವಲ್ಪ ಆರಾಮಾದರು. ಸೊ ಇವಾಗ ಇಲ್ಲಿ ಕುರ್ಕುರಿ ತಿಂತಾ ಇದ್ದಾರೆ. ಸೊ ಹೀಗೆ ಮಕ್ಕಳು ಏನಾದರೂ ಹೊರಗಡೆ ಬಂದರೆ ಅಂತ ಏನಾದರೂ ಕೊಡಿಸ್ತಾನೆ ಇರಬೇಕು, ಮೇಯ್ತಾನೆ ಇರಬೇಕು. ಅವರೇ ಅಂತಲ್ಲ, ನಾವು ಕೂಡ ಅಷ್ಟೇ. ಸೊ ಇವತ್ತಿನ ಜರ್ನಿ ನಮ್ಮದು ಹೀಗಿದೆ. ಸೊ ನೀವು ಸಹ ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ.
ಸೊ ನಮ್ಮ ಜರ್ನಿ ಹೇಗಿರುತ್ತೆ ಅನ್ನೋದು ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಲೈಕ್ ಶೇರ್ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ವಿಡಿಯೋನ ಕೊನೆ ತನಕ ನೋಡಿ. ಸೊ ನಾವು ತಿರುಪತಿ ಹೋದ್ಮೇಲೆ ಏನೆಲ್ಲ ಆಯಿತು ಎತ್ತ ಅಂತಲೂ ಸಹ ಶೇರ್ ಮಾಡ್ತೀನಿ, ಓಕೆನಾ. ಅದಕ್ಕೆ ಹಾಕಂತೀನ ತಿರುಪತಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇವಾಗ ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಮಡಿ ಕೊಡಿಸ್ಕೊಂಡು ಇವಾಗ ಇಲ್ಲಿ ಲಗೇಜ್ನೆಲ್ಲ ಲಾಕರಲ್ಲಿ ಇಡಿಸ್ತಾ ಇದ್ದೀವಿ. ಬಟ್ ಈ ಲಾಕರ್ ಎಲ್ಲ ಫ್ರೀನೇ. ಸೊ ಇಲ್ಲಿ ಲಗೇಜ್ನೆಲ್ಲ ಇಟ್ಬಿಟ್ಟು ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. My attention, but now it's hard to mention. I don't feel a spark when you say my name. Reconnection from separate sections, 'cause we could meet in the middle with no sense of direction. Sun up to sundown, we mess around, way to evolve now. I never wanted someone to disappear, to just get out of here. I never wanted someone to take control. I let you take control. I let you in too close, baby, just go ghost. Ooh. Now, baby, just go ghost. I never wanted someone to disappear, to just get out of here. I never wanted someone to take control. I let you take control. I let you in too close. I never wanted someone to disappear. ಸೊ ಇವಾಗ
ಇವಾಗ ಆಲ್ಮೋಸ್ಟ್ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ದರ್ಶನಕ್ಕೆ. ಸೊ ಇನ್ನೂ ಗೇಟ್ ಓಪನ್ ಮಾಡಿಲ್ಲ, ಬಟ್ ಇಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ನನ್ನ ಮಗನ ತಿಳಿಯೋದಕ್ಕೆ ಆಗ್ತಾಯಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಹಿಂದೆ ಮೆಟ್ಲು ಹತ್ತಿ ಹೋಗ್ತಾ ಇದ್ದಾನೆ. ಬಟ್ ಇಲ್ಲಿ ಯಾವ ಥರ ಅಂತ ಅಂದರೆ ಫ್ರೀ ದರ್ಶನ ಮತ್ತು ಟಿಕೆಟ್ ಇರೋರ್ದು ಒಂಥರ ಡಿವೈಡ್ ಮಾಡ್ತಾರೆ. ಸೊ ಆ ಥರ ನಾವು ಬಂದು ಬುಕ್ ಮಾಡಿಕೊಂಡು ಹೋಗಿದ್ದಲ್ವ ಟಿಕೆಟ್. ಸೊ ಅದನ್ನು ತೋರಿಸ್ಬಿಟ್ರೆ ಅವ್ರು ಈ ದಾರಿಗೆ ಹೋಗಿ ಅಂತ ಹೇಳ್ತಾರೆ, ಒಬ್ರೊಬ್ರಿಗೆ ಒಂದೊಂದು ಥರ. ಸೊ ಇವಾಗ ಮಕ್ಕಳು ಇರೋರಿಗೂ ಒಂದೊಂದು ಥರ ಇರುತ್ತೆ, ಬಟ್ ಅಷ್ಟೆಲ್ಲ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನಾವು ಬುಕ್ ಮಾಡಿ ಹೋಗಿರೋದ್ರಿಂದ ಸೊ ನಮ್ಮದು ಬೇಗನೆ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಇವಾಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮದು ಇದ್ದಿದ್ದು ಟೈಮ್ ಟಿಕೆಟ್ ಆಗಿದ್ದು 9 o'clockಗೆ, ಬಟ್ ಇಲ್ಲಿ ದರ್ಶನ ಟೈಮ್ ಬಂದು ನಮ್ಮದು 11 o'clockಗೆ. ಬಟ್ ಇಲ್ಲಿ ನಮಗೆ ಬೇಗನೆ ಬಿಟ್ಟು ಆಲ್ಮೋಸ್ಟ್ ಅಲ್ಲಿ 9:30 ಅಂತ ಹೇಳಿದರು, ಬಟ್ ಇಲ್ಲಿ 8:30ಗೆಲ್ಲ ಹೊರಗಡೆ ಬಿಟ್ಬಿಟ್ರು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಇಷ್ಟು ಬೇಗ ಅಂತ ನಾವು ವೇಟ್ ಮಾಡಿರಲಿಲ್ಲ. ಸೊ ಬೇಗನೆ ದರ್ಶನ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಸೊ ನಾವಂತೂ ಎಂಜಾಯ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿಕೊಂಡು ಈ ಥರ ಒಳ್ಳೆ ದರ್ಶನ ಮಾಡಿಕೊಂಡು ಮನೆದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇಲ್ಲಿ ನಾವು ಒಳಗಡೆ ಎಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಫೋನೆಲ್ಲ ಒಳಗಡೆ ಕೊಟ್ಬಿಡ್ಬೇಕು. ಸೊ ಅದೆಲ್ಲ ನಾನು ತೊಗೊಂಡ ಮೇಲೆ ಇದನ್ನೆಲ್ಲ ಶೂಟ್ ಮಾಡಿದ್ದು. ತುಂಬ ಜನ ಅಂದರೆ ಜನ ಸಖತ್ತು ಬಿಸಿಲು, ಯಪ್ಪ ನೀರಂತೂ ಸಖತ್ತು ಕುಡಿಸ್ತಾನೆ ಇತ್ತು, ಬಾಯಾರಿಕೆ ತುಂಬಾ ಆಗ್ತಾಯಿತ್ತು. ಸೊ ತುಂಬ ಜನ ಅಂತೀರ, ಯಪ್ಪ ಜನ ನೋಡಿಬಿಟ್ಟು ನಿಜವಾಗ್ಲೂ ನಮಗೆ ಬೇಗನೆ ದರ್ಶನ ಮುಗಿಯುತ್ತಾ ಅನಿಸ್ಬಿಟ್ಟಿತ್ತು. ನೋಡಿದ್ರೆ ಬೇಗನೆ ದರ್ಶನ ಮುಗ್ದೇ ಹೋಯ್ತು. 11 o'clockಗೆ ಇದ್ದಿದ್ದು ನಮ್ಮದು. ಸೊ ನಾವು ಹೊರಗಡೆ ಎಲ್ಲ ಆಲ್ಮೋಸ್ಟ್ 10:30 ಎಲ್ಲ ಹೊರಗಡೆ ಬಂದುಬಿಟ್ವಿ. ಹೊರಗಡೆ ಬಂದ ಮೇಲೆ ನಾವು ಲ್ಯಾಗೇಜು ಮತ್ತು ಫೋನ್ ಎಲ್ಲ ಲಾಕರೆಲ್ಲ ಇಟ್ಟಿದ್ವಲ್ಲ ಅದನ್ನೆಲ್ಲ ತೊಗೊಂಡು ಪ್ರಸಾದನೆಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ಮತ್ತು ಸಣ್ಣ ಪುಟ್ಟ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಅಲ್ಲಿ ಏನಾದ್ರು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿನೇ, ಬಟ್ ಒಂದು ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ಇಂಥ ಜಾಗದಲ್ಲಿ ತಂದ್ವಿ ಅನ್ನೋದೊಂದು ನೆನಪಿಗಾಗಲಿ, ಮಕ್ಳಿಗೆ ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತೇಳಿ ಇಲ್ಲಿ ಶಾಪಿಂಗ್ ಮಾಡ್ತಾಯಿದ್ವಿ. ಬಟ್ ನಾನು ಒಂದಷ್ಟು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಸಿಕ್ಕಲೇ ಇಲ್ಲ. ಹುಡುಕಿದ್ದಿದ್ರೆ ಇನ್ನೂ ಸಿಕ್ತಿತ್ತು, ಬಟ್ ನಮಗೆ ಅಟ್ಲೀಸ್ಟ್ ಬೇಗನೆ ದರ್ಶನನೂ ಮುಗ್ದಿದೆ ಅಲ್ವಾ. ಸೊ ಬೇರೆ ಏನು ಬೇಕೋ ತೊಗೊಂಡು ಬೇಗನೆ ಹೊರಟ್ವಿ. ಇಲ್ಲ ಬಸ್ಸಸ್ ಮಿಸ್ ಆಗುತ್ತೆ, ಆದಷ್ಟು ಬೇಗನೆ ನಾವು ರೀಚ್ ಆಗ್ಬೋದಲ್ಲ ಅಂತೇಳಿ ಬೇಗ ಏನೇನು ಬೇಕಾದ ತೊಗೊಂಡ್ವಿ. ಬಟ್ ಗಂಧದ ಕಲ್ಲು ತೊಗೋಬೇಕು ಅಂದ್ಕೊಂಡ್ವಿ, ವಿಚಾರಿಸಿದ್ವಿ, ಬಟ್ ಇಲ್ಲಿ ಇರಲಿಲ್ಲ. ಬಟ್ ಅದು ಎಲ್ಲಿ ಹೋಗಬೇಕಾಗಿತ್ತು ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಸೊ ಅಲ್ಲಿ ಕೇಳಿದ್ವಿ, ಬಟ್ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತಲೇ ಇದ್ದರು ಅವ್ರ ಲ್ಯಾಂಗ್ವೇಜಲ್ಲಿ. ಬಟ್ ಅವ್ರಿಗೆ ಕನ್ನಡ ಬರಲ್ಲ, ಆಲ್ಮೋಸ್ಟ್ ತೆಲುಗುನೇ ಮಾತಾಡಬೇಕು. ಬಟ್ ಇಲ್ಲಿ ಅವ್ರಿಗೆ ಕೇಳಿದ್ವಿ, ಬಟ್ ಇಲ್ಲಿ ಗ್ರಂಥಿಗೆ ಅಂಗಡಿ ಎಲ್ಲ ಇಟ್ಟಿರ್ತಾರಲ್ಲ ಆಲ್ಮೋಸ್ಟ್ ಎಲ್ಲ ಕೇಳಿದ್ವಿ, ಬಟ್ ಇಲ್ಲ ಅಂತ ಇದ್ರು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾರು ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ. ಅದೇ ಏನ ಎಷ್ಟು ಅದ ಏನಂತೆ ಸರ್ ಎಷ್ಟಿದೆ ಸರ್ ನೋಡಿ ಬಾ ಬೇಕಾ ಕಲರ್ ಬೇಕಾ ಬ್ಲ್ಯಾಕ್ ಕಲರ್ ಏಮ್ಮ ಅದಾ ಒಂದು ಭಯ್ಯಾ ಸೊ ಮತ್ತೆ ನಾವೆಲ್ಲ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಹೊರಟ್ವಿ. ಬಸ್ ಬೇಗನೆ ಸಿಕ್ತು, ಬಟ್ ಟ್ರೈನಲ್ಲಿ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ನೈಟ್ ಟ್ರೈನ್ ಇದ್ದಿದ್ದು 10 ಗಂಟೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಲ್ಲ ಅಂತೇಳಿ ನಾವು ಡೈರೆಕ್ಟ್ ಬಸ್ಸಿಗೆ ಬಂದ್ವಿ. ಬಸ್ಸಿಗೆ ಬಂದು ಮತ್ತೆ ನಾನು ವ್ಲಾಗ್ನ ಶುರು ಮಾಡೋಕ್ಕಾಗಿಲ್ಲ, ಫುಲ್ಲು ಟಯರ್ಡ್ ಆಗೋಗಿತ್ತು, ಫುಲ್ಲು ನಿದ್ದೆ ಅಂತೂ ನಮಗಿನ್ನೂ ನಿದ್ದೆನೇ ಆಗಿರಲಿಲ್ಲ. ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ದೇವಸ್ಥಾನದಿಂದ ಬಂದು ಮಾರನೇ ದಿನಕ್ಕೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಪ್ರಸಾದ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ಮೇಲೆ ಎಲ್ಲರಿಗೂ ಕೊಡಬೇಕಂತ ಹೇಳಿದರು. ಸೊ ಅದಕ್ಕೆ ನಾವು ಪೂಜೆ ಎಲ್ಲ ಮಾಡಿ ಪ್ರಸಾದನೆಲ್ಲ ಹಂಚಿದ್ವಿ. ಮತ್ತು ಅಲ್ಲಿಂದ ಏನು ತೊಗೊಂಡೆ ಅಂತಲೂ ತೋರಿಸ್ತೀನಿ. ಜಾಸ್ತಿ ಏನೂ ತೊಗೊಂಡಿಲ್ಲ, ತುಂಬ ಕಾಸ್ಟ್ಲಿ ಆಯಿತು. ಬೇಡ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ಇದೆ, ಮತ್ತೆ ತೊಗೊಂಡಿದ್ದನ್ನೇ ತೊಗೊಳ್ತಾ ಇದ್ರು, ಅದೊಂದು ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ನನಗೇನು ಬೇಕೋ ಅದನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪೂಜೆ ಎಲ್ಲ ಆಯಿತು, ಪ್ರಸಾದನೂ ಎಲ್ಲ ಪೂಜೆ ಎಲ್ಲ ಮಾಡಿದ ಮೇಲೆ ಇವಾಗ ನಾನೇನು ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಬ್ಯಾಂಗಲ್ ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಸೊ ಬ್ಯಾಂಗಲ್ ತೊಗೊಂಡೆ. ಇಲ್ಲಿ ಬಂದು ಶರ ತೊಗೊಂಡೆ ನನ್ನ ಮಕ್ಳಿಗೂ, ಅಂದರೆ ಲಿಖಿತಾಗೆ ಮತ್ತು ಅಕ್ಕನ ಮಕ್ಳಿಗೆ ಮತ್ತು ನನ್ನ ಮವಾರ್ಗೀತಿ ಮಕ್ಕಳಿಗೆಲ್ಲ ಬೇಕು ಅಂತ ಹೇಳಿ ತೊಗೊಂಡೆ. ಎಲ್ಲರಿಗೂ ಒಂದೇ ಥರ, ಎಲ್ಲ ಒಬ್ರೊಬ್ರಿಗೆ ಒಂದೊಂದು ಥರ ತೊಗೊಂಡ್ರೆ ಅಯ್ಯೋ ಆ ಥರ ಇದೆ, ಹಿಂಗಿದೆ, ಇವಳಿಗೆ ಹಿಂಗಿದೆ ಹಂಗಿದೆ ಅಂತ ಹೇಳಿ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಎಲ್ಲರಿಗೂ ಒಂದೇ ಥರ ತೊಗೊಂಡೆ. ಇದು ನನಗೆ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡೆ. ಸೊ ಇದೊಂದು ಇಷ್ಟೇ, ಬೇರೆ ಇನ್ನೇನಿಲ್ಲ. ಮಕ್ಕಳಿಗೆ ಮಾಮೂಲಿ ಆಟ ಆಡೋದಕ್ಕೆ ಅಂತೇಳಿ
ಒಂದೆರಡು ಗೊಂಬೆ ಮತ್ತು ಇನ್ನೇನೇನೋ ತೊಗೊಂಡಿದ್ದಾರೆ. ಇನ್ನು ಅಷ್ಟೇ, ಬೇರೆ ಇನ್ನೇನು ಶಾಪಿಂಗ್ ಮಾಡಿಲ್ಲ. ಇಷ್ಟೇ ಇವತ್ತಿನ ವ್ಲಾಗ್ ಈಗಿತ್ತು ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.